ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ತ್ರಿಷಾ ವಿಜಯ್ ಅವರ ಲೈಫ್ನಲ್ಲಿ ಪ್ರವೇಶ ಕೂಡ ಮಾಡಿರ್ಬೋದು, ಆದರೆ ಅಂಥದ್ದೊಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾಗ ಸ್ವತಃ ವಿಜಯ್ ಅಭಿಮಾನಿಗಳಿಗೂ ಕೂಡ ಅದು ಇಷ್ಟವಾಗಿರೋದಿಲ್ಲ ಅಂದ್ಕೊಳ್ತೀನಿ. ನೋಡಿ, ಯಾರದ್ದೇ ಕುಟುಂಬದಲ್ಲಿ ಇಂತಹ ಭಾವುಕ ಸನ್ನಿವೇಶಗಳು ನಡೆದುಬಿಟ್ರೆ, ಸ್ವಂತ ಕುಟುಂಬವನ್ನು ತಿರಸ್ಕರಿಸಿ ಯಾರಿಗಾದರೂ ಆ ಥರದ ಸ್ಥಾನವನ್ನು ಕೊಟ್ಟುಬಿಟ್ರೆ ಆ ಥರದ ನೋವು ಎಲ್ರಿಗೂ ಕೂಡ ಆಗುತ್ತೆ. ನೋಡಿ, ತ್ರಿಷಾ VIP ಸೀಟ್ನಲ್ಲಿ ಕೂತ್ಕೊಂಡು ಅಭಿಮಾನಿಗಳಿಗೆ ಕೈ ಬೀಸ್ತಾ ಇದ್ರು. ಖುಷಿಯಾಗಿ ಬ್ಲೂ ಕಲರ್ ರೇಷ್ಮೆ ಸ್ಯಾರಿಯನ್ನು ಉಟ್ಕೊಂಡು ಕ್ಯಾಮ್ರಾಗಳನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಆದರೆ ಎಲ್ಲಿ ಸಂಗೀತ ಅವರೆಲ್ಲಿ, ಅವರ ಪತ್ನಿ ಎಲ್ಲಿ ಮಗ ಜೇಸನ್ ಸಂಜಯ್, ಎಲ್ಲಿ ಮುದ್ದಿನ ಮಗಳು ದಿವ್ಯಾ ಸಾಶಾ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ಕೊಳ್ತಾ ಇದ್ರು. ಹೌದಲ್ವಾ? ಇಡೀ ದೇಶವೇ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಆದಂಥ ಅದ್ಭುತ ಬದಲಾವಣೆ, ಅಪೂರ್ವ ಕ್ಷಣಗಳು, ಅವರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂಥ ಕ್ಷಣಗಳು, ಅದನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಅನೇಕರು ತುಡಿತಾ ಇದ್ದರು. ಅವ್ರ ಕುಟುಂಬದವರಿಗೆ ಅಲ್ಲಿ ಚಾನ್ಸಸ್ ಇತ್ತೋ ಇಲ್ವೋ ಗೊತ್ತಿಲ್ಲ. VIP ಸೀಟ್ನಲ್ಲಿ ಅವ್ರ ಪರ್ಸ್ನಲ್ ಕುಟುಂಬಕ್ಕೆ ಎಲ್ಲರೂ ಕೂಡ ಆ ಥರದ ಒಂದು ಮಧುರ ಕ್ಷಣಗಳನ್ನು ನೋಡಲಿಕ್ಕೆ ಕಣ್ ತುಂಬಿಕೊಳ್ತಾ ಇದ್ದರೆ, ತುಡಿತಾ ಇದ್ದರೆ, ಇತ್ತ ವಿಜಯ್ ಅವರ ಆಪ್ತ ಕುಟುಂಬ ಇರಬೇಕಾದಂಥ ಜಾಗದಲ್ಲಿ ತ್ರಿಷಾ ಇದ್ದರೆ ಹೀಗೊಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಮೂಡುತ್ತೆ. ಯಾಕೆ ಬರಬಾರ್ದ? ಸ್ನೇಹಿತೆಯಾಗಿ, ಹೌದು, ವೆಲ್ ವಿಷರಾಗಿ ಬರಬಹುದು, ಸಿನಿಮಾ ರಂಗದ ಸ್ನೇಹಿತೆಯಾಗಿ. ನೋಡಿ, ಆ ಥರ ಬರ್ಬೋದು. ನಾವು ಅದನ್ನು ಊಹೆ ಮಾಡೋದು ಕೂಡ ತಪ್ಪಾಗುತ್ತೆ. ಆದರೆ ಇಂಥದ್ದೊಂದು ಕುಟುಂಬದಲ್ಲಿ ಇಷ್ಟರ ಮಟ್ಟಿಗೆ ದೊಡ್ಡ ವಿವಾದ ಎದ್ದಾಗಲೂ ಕೂಡ ಸ್ವತಃ ಹೆಂಡತಿಯೇ ಇನ್ನೊಬ್ಬ ನಟಿ ಜೊತೆಗೆ ಅಕ್ರಮ ಸಂಬಂಧದ ಬಗ್ಗೆ ಇವತ್ತು ಕೋರ್ಟ್ ಮೆಟ್ಲೇರಿದಾಗಲೂ ಕೂಡ ಆ ನಟಿ ಆ ಕಾರ್ಯಕ್ರಮದಲ್ಲಿ ಹಾಜರಾದಾಗ ಆ ಥರದ ಅನುಮಾನಗಳು, ಅಸಂಬದ್ಧ ಹೇಳಿಕೆಗಳು, ಕೆಟ್ಟ ಕಮೆಂಟ್ಸ್ಗಳು ಸಹಜವಾಗಿ ಬರುತ್ತೆ. ಮನೆ ಮುರಿದವಳು ಅನ್ನೋ ಆರೋಪ ಯಾಕೆ ಬರುತ್ತೆ ಅಂದರೆ ಎಲ್ಲ ಕಾರಣಗಳಿಂದಾಗಿ. ಸ್ವಂತ ಮಕ್ಕಳು ದೂರದಿಂದ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರೆ. ಮಾಡೋದೇ ಇಲ್ಲ ಅನ್ನೋದನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಈ ಕಾರ್ಯಕ್ರಮಕ್ಕೆ ಅವ್ರ ಕುಟುಂಬದವ್ರು ಯಾರೂ ಬರದೇ ಇದ್ದರೂ ಸಹಿತ ದೂರದಿಂದ ನೋಡ್ತಾ ಇರ್ತಾರೆ ಅನ್ನೋದು ಏನಿದೆಯಲ್ಲ, ಅದು ಸತ್ಯವಾದಂಥ ಮಾತು. ಈ ಕಾರ್ಯಕ್ರಮದ ಭಾಗವಾಗಿದ್ದು ತ್ರಿಷಾ ಅವರು ಎಲ್ಲೋ ಒಂದು ಕಡೆ ದೂರದಿಂದ ಮಕ್ಕಳು ನೋಡ್ತಾ ಇರ್ತಾರೆ ಅನ್ನೋದು ಗೊತ್ತಿದ್ದು ಸಹಿತ ಅದು ಬಹಳಷ್ಟು ಜನರಿಗೆ ಮುಜುಗರ ತರಿಸಿರ್ಬೋದು. ಇನ್ನು ಈ ಸಮಾರಂಭಕ್ಕೆ ತ್ರಿಷಾ ಅವರ ತಾಯಿ ಉಮಾಕೃಷ್ಣನ್ ಅವರು ಕೂಡ ಸಾಕ್ಷಿಯಾಗಿದ್ದರು. ಅವರು ಬರ್ತಿದ್ದ ಹಾಗೆ ವಿಜಯ್ ಅವರ ತಾಯಿ ಶೋಭಾ ಚಂದ್ರಶೇಖರ್ ವಿಸಿಟ್ ಮಾಡ್ತಾರೆ, ಅಪ್ಕೊಳ್ತಾರೆ, ಕರೆದುಕೊಂಡು ಬಂದು VIP ಸೀಟ್ನಲ್ಲಿ ಕೂಡ ಕೂರಿಸ್ತಾರೆ. ಇನ್ನು ತ್ರಿಷಾ ಅನೇಕ ಬಾರಿ ಕಣ್ಣೀರು ಹಾಕದಂಥ ಪ್ರಸಂಗಗಳು ಕೂಡ ನಡೆಯುತ್ತೆ. ಅಬ್ಬರದ ಭಾಷಣದ ನಡುವೆ ವಿಜಯ್ ಮೇಲಿನ ಆರೋಪ, ಸೋಲು ಗೆಲುವು, ಕಾಲೆಳೆದವರ ಬಗ್ಗೆ ನೋವು ಹಂಚಿಕೊಳ್ತಾ ಇದ್ದರು ಭಾಷಣ ವೇದಿಕೆಯ ಮೇಲೆ ನಿಂತ್ಕೊಂಡು ವಿಜಯ್ ಅವರು. ಹಾಗೆ ಅವರು ನೋವನ್ನು ಹಂಚಿಕೊಂಡಾಗೆಲ್ಲ ತ್ರಿಷಾ ಕಣ್ಣೀರು ಹಾಕ್ತಾಯಿದ್ರು. ಒಂದು ಕಡೆ ಇದು ಫೇಕ್ ಕಣ್ಣೀರು ಅಂತೆಲ್ಲ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ಮಾಡ್ತಾ ಇರ್ಬೋದು. ಆದರೂ ಸಹಿತ ಎಷ್ಟೋ ಸಲ ಅವ್ರ ದುಃಖವನ್ನು ತಡೆದುಕೊಳ್ತಾ ಇದ್ದರು. ಇದು ತುಂಬ ಚರ್ಚೆಗೂ ಕೂಡ ಗುರಿಯಾಗಿರೋದು. ಇವೆಲ್ಲ ಬೇಡ ಇತ್ತು ಅಂತ ಅನ್ನಿಸ್ತಾ ಇದೆ ಅನ್ನೋ ರೀತಿಯಾದಂಥ ಮಾತುಗಳನ್ನು ಕಮೆಂಟ್ಸ್ ಮುಖಾಂತರ ಹೇಳ್ಕೊಳ್ತಾ ಇರೋದು. ಇಷ್ಟೆಲ್ಲ ಆದಮೇಲೂ ಕೂಡ ಮನೆಗೆ ಹೋದಂಥ ತ್ರಿಷಾ ಅದೇ ಸ್ಯಾರಿಯಲ್ಲಿ ಪ್ರೀತಿ ಯಾವಾಗಲೂ ಕೂಡ ಜೋರಾಗಿರುತ್ತೆ ಅಂತ ವಿಜಯ್ ಹಾಗೂ ತ್ರಿಷಾ ಜೋಡಿ ಮೆಚ್ಚುವ ಅಭಿಮಾನಿಗಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿ ಖುಷಿ ಕೂಡ ಹಂಚಿಕೊಂಡ್ರು. ನೋಡಿ, 2021ರಲ್ಲಿ ತ್ರಿಷಾ ವಿಜಯ್ ಮುಂದೆ CM ಆಗ್ತಾರೆ ಅನ್ನೋ ಭವಿಷ್ಯವನ್ನು ನುಡಿದಿದ್ರು. ನಾನು CMನೇ ಮದುವೆ ಆಗೋದು ಅನ್ನೋ ಮಾತುಗಳನ್ನು ಕೂಡ ಅವ್ರು ಹೇಳಿದರು. ಇದೀಗ ವಿಜಯ್ CM ಆಗ್ತಿದ್ದಾರೆ. ಇನ್ನು ತ್ರಿಷಾ ವಿಜಯ್ ಪ್ರೇಮ ಗುಟ್ಟಾಗಿರದಂತ ಅವರೇ ನಡೆದುಕೊಳ್ತಾ ಇದ್ದಾರೆ ಕೂಡ. ಆದರೆ ಇನ್ನೊಂದು ಮುದ್ದಾದ ಸಂಸಾರ ಮುರಿದಂಥ ನಟಿ ಅನ್ನೋ ಆರೋಪದಿಂದ ಅವರು ಹೊರಗೆ ಬರೋದು ಭಾಳಷ್ಟು ಕಷ್ಟ ಸಾಧ್ಯ ಅನಿಸುತ್ತೆ. ಹೀಗಾಗಲೇ MGR ಜಯಲಲಿತಾ ಜೋಡಿ ಕೊನೆಯವರೆಗೂ ಹೇಗೆ ತಮಿಳ್ನಾಡಿನಲ್ಲಿ ಮದುವೆ ಆಗದೆ ಪ್ರೀತಿಯಲ್ಲಿ ಬೆಂದು ಹೋಯಿತು ಅನ್ನೋದು ಗೊತ್ತಿರೋ ವಿಷಯವೇ ನಿಮಗೆಲ್ರಿಗೂ ಕೂಡ. ಹಾಗೆ ತ್ರಿಷಾ ವಿಜಯ್ ಕಹಾನಿ ಕೂಡ ಆಗಬಿಡುತ್ತಾ ಅನ್ನೋದು ತಮಿಳಿಗರ ಮಾತು. ತ್ರಿಷಾ ಸ್ಪೆಷಲಿ ಎಲ್ಲವನ್ನೂ ಕೂಡ ಓಪನ್ನಾಗಿ ಹಂಚ್ಕೊಳ್ತಾರೆ, ಅಥವಾ ಯಾರನ್ನೂ ಕೂಡ ವಿರೋಧ ಮಾಡಲಿಕ್ಕೂ ಕೂಡ ಹೋಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮಾಡೋರು ವಿರುದ್ಧವಾಗಿ. ಆದರೆ ನಟ ವಿಜಯ್ ವಿಷಯವಾಗಿ ತಿರುಪತಿ ಹೋಗಿ ಬಂದಿದ್ದು, ದೇವರ ಆಶೀರ್ವಾದ ಪಡೆದಿದ್ದು, ವಿಜಯ್ ಗೆಲುವಿಗಾಗಿ ಪ್ರೇ ಮಾಡಿದ್ದು, ಇನ್ನು ಅವ್ರ ಮನೆಗೆ ಹೋಗಿ ಬಂದಿದ್ದು ಎಲ್ಲವೂ ಕುತೂಹಲವಾಗಿಯೇ ಇನ್ನೂ ಕೂಡ ಉಳಿದಿರೋದು. ಸದ್ಯ ಇದೇ ವಿಷಯವಾಗಿ ತ್ರಿಷಾ ವಿರುದ್ಧ ಅಸಂಬದ್ಧ ಹೇಳಿಕೆಗಳು, ಟೀಕೆಗಳು, ಕಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಕೇಳಿಬರ್ತಾ ಇರೋದು. ಇನ್ನು ಕೆಲವೊಬ್ಬರು ವಿಜಯ್ಗೆ ಇದೊಂದು ದೊಡ್ಡ ಕಳಂಕ, ರಾಜಕೀಯ ಹಿನ್ನಡೆ ಅನ್ನೋ ರೀತಿಯಾಗಿ ಭಾವಿಸ್ತಾ ಇದ್ದಾರೆ. ಯಾಕೆಂದರೆ ಇದರಿಂದ ಅವ್ರು ಕಂಪ್ಲೀಟ್ ಹೊರಗೆ ಬರಬೇಕಂದ್ರೆ ಮಕ್ಕಳಿಂದ ಬೆಸ್ಟ್ ಫಾದರ್ ಅನಿಸ್ಕೊಳ್ಬೇಕು, ಇಲ್ಲ ಮಕ್ಕಳನ್ನು ಅನಾಥ ಮಾಡಿದಂಥ ವಿಜಯ್ ಮತ್ತೆ ಅವರೊಂದಿಗೆ ಒಟ್ಟಾಗಿ ಜೀವನವನ್ನು ನಡೆಸಬೇಕು. ಮಕ್ಕಳಿಗೆ, ಹೆಂಡತಿಗೆ ಮೋಸ ಮಾಡಿದಂಥ ವಿಜಯ್ ತಮಿಳು ಮಕ್ಕಳಿಗೆ ಹೇಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ವಾದ
ಇದು ಅಸಂಬದ್ಧ ಅನಿಸ್ಬೋದು, ಬಾಲಿಶ ಅನಿಸ್ಬೋದು, ಏನೇ ಇರಲಿ, ಇಷ್ಟೊಂದು ಪ್ರೀತಿ, ಅಕ್ಕರೆ, ಜನಸಾಗರ, ದೊಡ್ಡ ಸಾಮ್ರಾಜ್ಯದ ಬೆಂಬಲ ಸಿಕ್ಕಾಗ ನಾವು ಪತ್ನಿಯನ್ನು ಇಟ್ಕೊಂಡು ಈಗ ಮೂದಲು ಎಳೆಯೋದು ಅದು ತಪ್ಪಾಗುತ್ತೆ ಅನ್ನೋ ರೀತಿಯಾದಂಥ ಚರ್ಚೆಗಳು ಒಂದು ಕಡೆ ಆಗ್ತಾ ಇರೋದು. ನೋಡಿ, ಗಿಲ್ಲಿ, ತಿರುಪಾಚಿ ಅಂತ ಸಿನಿಮಾ, ಆತಿ, ಕುರುವಿ ಮತ್ತು ಇತ್ತೀಚೆಗೆ ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಲಿಯೋ, ಈ ಸಿನಿಮಾಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿರ್ಬೋದು. ಆದರೆ ಈ ಸಿನಿಮಾ ಸ್ನೇಹ ಒಂದೊಳ್ಳೆ ಕುಟುಂಬದಲ್ಲಿ ಬೆರುಕು ಮೂಡಿಸುತ್ತೆ ಅನ್ನೋದನ್ನು ಯಾರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಆಗಬಾರ್ದು ಅನ್ನೋದೇ ಬಹಳ ಜನರ ಆರೈಕೆ. ಬಟ್ ಡಿವೋರ್ಸ್ ಅಂತಕ್ಕೆ ಹೋಗಿ ನಿಂತುಬಿಟ್ಟಿದೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಟನಾಗಲಿಕ್ಕೆ ಅವರ ಮಗ ಸಂಜಯ್ ಅವರು ಇಷ್ಟ ಇದೆಯೇನಪ್ಪ ನಿನಗೆ ಅಂತ ಈ ಹಿಂದೆ ವಿಜಯ್ ಅವರು ಕೇಳಿದ್ರಂತೆ. ನೋಡಿ, ಅವ್ರು ಹೇಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಮಕ್ಕಳಿಗೂ ಕೊಟ್ಟುಬಿಟ್ಟಿದ್ದಾರೆ ಅಂತ. ಮತ್ತು ಅಪ್ಪನ ಇಂಟರ್ಫಿಯರೆನ್ಸ್ನ ಮಗನೂ ಕೂಡ ಬಯಸೋದಿಲ್ಲ ಅನ್ನೋದನ್ನು ವಿಜಯ್ ಸ್ವತಃ ವೇದಿಕೆಯಲ್ಲೇ ನಿಂತ್ಕೊಂಡು ಮಾತನಾಡಿದರು. ಅದು ಅವನ ಇಷ್ಟ, ನಾನು ಒತ್ತಾಯ ಮಾಡಲಿಕ್ಕೆ ಹೋಗೋದಿಲ್ಲ, ನೀನು ಸಿನಿಮಾನೇ ಮಾಡು ಅಂತ ಹೇಳಲಿಕ್ಕೂ ಹೋಗೋದಿಲ್ಲ, ಇದು ಮಾಡು ಅದು ಮಾಡಬೇಡ ಅಂತ ನಾನು ಒತ್ತಾಯ ಮಾಡೋಕ್ಕೆ ಹೋಗೋದಿಲ್ಲ. ಅವನು ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿದ್ದಾನೆ. ಆತನ ಚೊಚ್ಚಲ ಸಿನಿಮಾ ಮಾಡಲಿಕ್ಕೆ ಅನೇಕ ನಿರ್ದೇಶಕರು ಸಂಪರ್ಕ ಮಾಡಿದ್ರು, ಆದರೆ ನಾನು ಅವನ ವಿವೇಚನೆಗೆ ಬಿಟ್ಟಿದ್ದೀನಿ, ಅವನು ಏನು ಬೇಕಾದರೂ ಮಾಡ್ಬೋದು ಅಂತ. ಭಾಳ ಸರಿ ವಿಜಯ್ ಅವರು ಅದನ್ನು ಕೇಳಲಿಕ್ಕೆ ಹೋದಾಗ ಏನು ಮಾಡ್ತೀಯಪ್ಪ ಅಂತ, ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಅವನೇ ನೇರವಾಗಿ ಹೇಳಿಬಿಟ್ಟಿದ್ನಂತೆ. ಈಗ ಬೇಡ ಅಂತ ಖಡಕ್ಕಾಗಿ ರಿಪ್ಲೈ ಕೊಟ್ಟಿದ್ದಂತೆ. ಅದನ್ನು ವಿಜಯ್ ಅವರೇ ಹೇಳ್ಕೊಂಡಿರೋದು. ಬಟ್ ಎನಿಹೌ, ಒಂದು ಸಂಸಾರ ಅನ್ನೋ ವಿಷಯ ಬಂದಾಗ ಯಾರೇ ಆಗಲಿ ಈ ಮಟ್ಟಿಗೆ ಆರಾಧಿಸುವಂಥ ನಟನ ಪರ್ಸ್ನಲ್ ಲೈಫ್ ಈ ರೀತಿಯಾಗಿ ಇರಬಾರ್ದು ಅಂತಲೇ ಬಯಸ್ತಾರೆ. ಆದರೆ ನಟಿ ತ್ರಿಷಾ ಅವ್ರ ಬಗ್ಗೆ ಕೇಳಿ ಬರ್ತಾ ಇರ್ತಕ್ಕಂಥ ಸಾಲು ಆರೋಪಗಳು, ಈ ಹಿಂದೆ ನಟ ಧನುಷ್ ಅವ್ರ ಜೊತೆಗೂ ಕೂಡ ಅಫೇರ್ ಇದೆ ಅನ್ನೋದು ಕೇಳಿಬಂದಿದೆ. ಸುಮಾರು 10 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಬ್ಬರು ಕ್ಲೋಸ್ ಆಗಿದ್ದಂಥವ್ರು, ಧನುಷ್ ಮತ್ತು ತ್ರಿಷಾ. ಆದರೆ ಎಲ್ಲೋ ಒಂದು ಕಡೆ ಅವರಿಬ್ಬರ ಒಂದು ಅಫೇರ್ ಬಗ್ಗೆ ಭಾಳಷ್ಟು ಚರ್ಚೆಗಳಾಯ್ತು. ಯಾಕೆಂದರೆ ರಜನಿಕಾಂತ್ ಅವರ ಪುತ್ರಿ ಐಶ್ವರ್ಯ ಅವ್ರನ್ನ ಮದುವೆ ಆದಾಗ ಅವರಿಬ್ಬರು ಸಂಸಾರದ ಬಿಡುಗಾಳಿ ಹೇಳಲಿಕ್ಕೆ ಕಾರಣನೇ ಈ ತ್ರಿಷಾ ಅವ್ರ ಜೊತೆ ಕ್ಲೋಸ್ನೆಸ್ ಆಗಿದ್ದು ಅನ್ನೋದು ಪ್ರಮುಖ ಕಾರಣ ಆಗಿತ್ತು. ಇವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅನ್ನೋ ಗಾಸಿಪ್ ಕೂಡ ಶುರುವಾಗಿತ್ತು. ಯಾವಾಗ ಸಿಂಗರ್ ಸುಚಿತ್ರಾ ಅವರು ಸುಚಿಲೀಕ್ಸ್ ಅನ್ನೋ ಮುಖಾಂತರವಾಗಿ ಒಂದು ದೊಡ್ಡ ಬಾಂಬನ್ನು ಸಿಡಿಸ್ಬಿಡ್ತಾರೆ, ಆಗ ಧನುಷ್ ಮತ್ತು ತ್ರಿಷಾ ಅವ್ರ ಪಾರ್ಟಿ ಅಂದ್ರೆ ಖಾಸಗಿ ಫೋಟೋಗಳು ಎಕ್ಸ್ ಖಾತೆಯಲ್ಲಿ ವೈರಲ್ ಆಗ್ತವೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತದು. ನೋಡಿ, ಈ ಥರದ ಚರ್ಚೆಗಳಿದ್ದಾಗ ಅನೇಕ ಸಂಸಾರಗಳನ್ನು ಮುರಿದವಳು ಅನ್ನೋ ಆರೋಪ ಯಾಕೆ ಬರುತ್ತೆ ಅನ್ನೋದಕ್ಕೆ ಇದೇ ಕಾರಣಕ್ಕೆ. ಇನ್ನು ವಿಜಯ್ ಮತ್ತು ತ್ರಿಷಾ ವದಂತಿಗಳ ನಡುವೆ ರಾಣಾ ದಗ್ಗುಬಾಟಿ ಅವರ ಅಫೇರ್ ಕೂಡ ಭಾಳಷ್ಟು ಸದ್ದು ಮಾಡಿತ್ತು. ಯಾಕೆಂದರೆ ರಾಣಾ ಒಂದು ಇಂಟರ್ವ್ಯೂನಲ್ಲೇ ಹೇಳಿಬಿಟ್ಟಿದ್ರು, ತ್ರಿಷಾ ಜೊತೆಗೆ ನಾನು ಡೇಟಿಂಗ್ ಮಾಡಿದ್ದೆ ಅಂತ. ಏನೋ ಒಂದು ಸಮ್ ರೀಸನ್ಸ್ ನಾವು ಬಿಟ್ವಿ ಅನ್ನೋದು. ಈ ಥರದ ವಿಷಯಗಳು ಬಂದಾಗ ಅನೇಕ ನಟರ ಜೊತೆಗೆ ಇವರು ಸಂಪರ್ಕ ಇದ್ರ ಅನ್ನೋ ಥರದ ಚರ್ಚೆಗಳು. ಬಟ್ ನಾವು ಆ ಲೆವೆಲ್ಗೆ ಇಳಿಲಿಕ್ಕೆ ಹೋಗೋದು ಬೇಡ. ಯಾಕೆಂದರೆ ಒಬ್ಬ ಹೆಣ್ಣಿನ ಬಗ್ಗೆ ಆ ಥರದ ಆರೋಪಗಳನ್ನು ನಾವು ಮಾಡೋದು ಸರಿ ಆಗೋದಿಲ್ಲ. ಇದೇ ವಿಷಯವಾಗಿ ಈಗ ಅವ್ರ ಪತ್ನಿ ಸಹಿತ, ವಿಜಯ್ ಅವರ ಪತ್ನಿ ನೇರವಾಗಿ ಚೆಂಗಲ್ಪಟ್ಟು ಕೌಟುಂಬಿಕ ನ್ಯಾಯಾಲಯದಲ್ಲಿ ಸಂಗೀತ ಅವರ ವಿರುದ್ಧ ಕೇಸ್ ಹಾಕಿರೋದು ಫೆಬ್ರವರಿ 24, 2026 ಏಪ್ರಿಲ್ 20 ವಿಚಾರಣೆಗೆ ಬಂದಿತ್ತು. ಬಟ್ ಚುನಾವಣಾ ಸಮಯ ಇರೋದರಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಟೆಂಡ್ ಆಗಲಿಕ್ಕಾಗಲಿಲ್ಲ ವಿಜಯ್ ಅವರು. ಇದೀಗ ಇಬ್ಬರು ಪರಸ್ಪರ ಒಪ್ಪಿಗೆಯೊಂದಿಗೆ ಅಧಿಕೃತವಾಗಿ ವಾದ ಪ್ರತಿವಾದಗಳಿಗೆ ಒಂದು ಫುಲ್ ಸ್ಟಾಪನ್ನು ಇಡಲಿಕ್ಕೆ ಜೂನ್ 15 ಇಬ್ಬರು ಕೂಡ ಅಟೆಂಡ್ ಆಗಲೇಬೇಕಾಗಿದೆ. ಕೌನ್ಸಿಲಿಂಗ್ ಮಾಡೋದು ಅದೆಲ್ಲವೂ ಕೂಡ ಇವರಿಬ್ಬರ ನಡುವೆ ಯಾಕೆಂದ್ರೆ ಸುಳ್ಳಾಗ್ಬಿಡುತ್ತೆ. ಯಾಕೆಂದರೆ ಈಗಾಗಲೇ ಲಂಡನಲ್ಲಿ ಸೆಟ್ಲ್ ಆಗಿರ್ತಕ್ಕಂಥ ಸಂಗೀತ ಅಫಿಷಿಯಲಾಗಿ ವಿಚ್ಛೇದನ ತೆಗೆದುಕೊಳ್ಳಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಮಕ್ಕಳು ಸಹಿತ ಅಪ್ಪನ ವಿರುದ್ಧ ತಿರುಗಿ ಬಿದ್ದುಬಿಟ್ರಲ್ಲಪ್ಪ ಅನ್ನೋ ಥರದ ಬೇಸರ ಭಾಳಷ್ಟು ಜನರಿಗಿದೆ. ವಿಜಯ್ ಅವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಇರೋರು, ಅಕ್ಕರೆ ಇರೋರು ಎಲ್ಲರೂ ಸಹಿತ, ಮಗ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದಾನೆ, ಮುಖಾಮುಖಿ ಆಗಬಹುದು. ಬಟ್ ಸಿನಿಮಾಯಿಂದ ಜನನಾಯಕನ್ ಸಿನಿಮಾದ ನಂತರ ಕಂಪ್ಲೀಟು ದೂರ ಉಳಿತಾ ಇರ್ತಕ್ಕಂಥ ವಿಜಯ್ ಅವರು ಸಿನಿಮಾ ಸಂಪರ್ಕದಿಂದ ಏನು ದೂರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮಗ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರ್ತಾರೆ. ಇನ್ನು ಮಗಳು ಕೂಡ ಅಪ್ಪನ ಬಗ್ಗೆ ಯಾವಾಗಲೇ ಅಪ್ಪನಿಗೆ ಬಹಳಷ್ಟು ಪ್ರೀತಿ ಅಕ್ಕರೆ ಮಗಳ ಮೇಲೆ ಇರುತ್ತಂತೆ. ಮಗಳು ಸಹಿತ ಅಪ್ಪನ ವಿರೋಧವಾಗಿ ಈ ಥರದೊಂದು ನಡೆ ನೋಡಿದಾಗ ಭಾಳಷ್ಟು ಜನರಿಗೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿಗೆ ವಿಲನ್ ಆಗಿಬಿಟ್ರಲ್ಲಪ್ಪ ಎಲ್ರಿಗೂ ಹೀರೋ ಆಗಿ ಅನ್ನೋ ಥರದ ಮಾತುಗಳು. ಇನ್ನೊಬ್ಬರ ಸಂಸಾರಗಳ ನಾವ್ಯಾಕೆ ಚರ್ಚೆ ಮಾಡೋದು ಅನ್ನೋ ಅಸಂಬದ್ಧ ಹೇಳಿಕೆಗಳನ್ನು ನಾವಿಲ್ಲಿ ಮಾತನಾಡಿದೆ. ಇಡೀ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಲೀಡರ್, ಅನೇಕರಿಗೆ ಭಾಳಷ್ಟು ನೀತಿ ಪಾಠಗಳನ್ನು ಹೇಳ್ತಕ್ಕಂಥವ್ರು. ಬಟ್ ಅವ್ರ ಲೈಫು ಕೂಡ ಅದೇ ರೀತಿಯಾಗಿ ಇರಬೇಕಲ್ವ, ಅದನ್ನು ಭಾಳ ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ತ್ರಿಷಾ ಖಂಡಿತವಾಗೂ ನೀವು ವಿಜಯ್ ಅವ್ರನ್ನ ಬಿಟ್ಟು ಹೋಗೋದು ಒಳ್ಳೆಯದು, ಅವ್ರ ಕುಟುಂಬಕ್ಕೆ ಅವ್ರು ಸೇರಿಸ್ಕೊಳ್ಳಿ, ಒಳ್ಳೆಯ ಮಕ್ಕಳಿದ್ದಾರೆ, ಅಮ್ಮನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಮಗ ಇದ್ದಾನೆ, ಅವರೆಲ್ಲರೂ ಕೂಡ ದೂರದಿಂದನೇ ಭಾಳಷ್ಟು ನೋವಿನಲ್ಲಿರ್ತಾರೆ, ಮಕ್ಕಳು ಸಹಿತ ಅಮ್ಮನ ಜೊತೆ ನಿಂತಿದ್ದಾರೆ, ನೀವು ಹೋಗಿ ಅವ್ರನ್ನ ಕುಟುಂಬ ಬಿಟ್ಟು ಅನ್ನೋ ಥರದ ಕಮೆಂಟ್ಸ್ಗಳು ಬಂದಾಗ ಆ ಥರದ ಬೇಸರ ಸಹಜವಾಗಿ ಆಗುತ್ತೆ. ಎನಿಹೌ, ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.